ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಇವತ್ತು ಸ್ಟೂಡೆಂಟ್ ಮಾಡಲ್ ಸರ್ಟಿಫೈ ಮಾಡೋದು ಹೇಗೆ ಅಂದರೆ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಯುಡೈಸ್ ಪ್ಲಸ್ ಅಂತ ಸರ್ಚ್ ಮಾಡಿ ಯುಡೈಸ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಸ್ಟೂಡೆಂಟ್ ಮಾಡಲ್ ಲಾಗಿನ್ ಆಗಿ ಯೂಸರ್ ಐ ಡಿ ಎಂಟರ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕರೆಂಟ್ ಅಕಾಡೆಮಿಕ್ ಇಯರ್ 2025-26 ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ಟೂಡೆಂಟ್ ಮಾಡಲ್ ಓಪನ್ ಆಯಿತು. ಇಲ್ಲಿ ಪಕ್ಕದಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿದೆ ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತೆ, ಅಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸರ್ಟಿಫಿಕೇಷನ್ ಓಪನ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಒಂದು ಸತಿ ಸರ್ಟಿಫಿಕೇಷನ್ ಮಾಡಿದರೆ ಏನಾದರೂ ಆಗಿಬಿಡತ್ತಾ ಅಂತ ಭಯಪಡೋ ಅಗತ್ಯ ಇಲ್ಲ. ಡಾಟಾ ನಾಟ್ ಸರ್ಟಿಫೈಡ್ ಅಂತ ಇದೆಯಲ್ಲ, ಇದು ಗ್ರೀನ್ ಮಾರ್ಕಲ್ಲಿ ಡಾಟಾ ಸರ್ಟಿಫೈಡ್ ಅಂತ ಬರುತ್ತೆ. ಬಂದ ಮೇಲೆ ಕೂಡ ನಾವು ಎನಿ ಚೇಂಜಸ್ ಮಾಡಿಕೊಂಡ್ರೆ ಮತ್ತೊಂದು ಸತಿ ಸರ್ಟಿಫೈ ಮಾಡ್ಬೋದು. ಭಯಪಡೋ ಯಾವುದೇ ಅಗತ್ಯ ಇಲ್ಲ. ಟೋಟಲ್ ಸ್ಟೂಡೆಂಟ್ 101 ಇದೆ. ಕಂಪ್ಲೀಟೆಡ್ ಕೂಡ 101 ಇರಲೇಬೇಕಾಗಿರುತ್ತೆ. ಟೋಟಲ್ ಸ್ಟೂಡೆಂಟ್ ಆ್ಯಂಡ್ ಕಂಪ್ಲೀಟೆಡ್ ಸ್ಟೂಡೆಂಟ್ ಸೇಮ್ ಇರಬೇಕಾಗಿರುತ್ತೆ. ಆ್ಯಂಡ್ ನಾಟ್ ಸ್ಟಾರ್ಟೆಡ್ ಇದೆಯಲ್ಲ, ಅದು 0ನೇ ಇದ್ದರೆ ಮಾತ್ರ ಸರ್ಟಿಫಿಕೇಷನ್ ಮಾಡೋದಕ್ಕೆ ಬರುತ್ತೆ. ಬೈ ಚಾನ್ಸ್ ಯಾವುದೇ ಸ್ಟೂಡೆಂಟ್ ಇಂಪೋರ್ಟ್ ಆದರೆ ಅಥವಾ ಔಟ್ ಆದರೆ ಮತ್ತೆ ಸರ್ಟಿಫೈ ಮಾಡಬೇಕಾಗತ್ತೆ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದು ನೋಟ್ಸ್ ಬರುತ್ತೆ. ಏನಂದರೆ ಬೈ ಚಾನ್ಸ್ ಹೊಸ ವಿದ್ಯಾರ್ಥಿನ ಆ್ಯಡ್ ಮಾಡೋದಾಗಲಿ, ಇಂಪೋರ್ಟ್ ಮಾಡೋದಾಗಲಿ, ಕ್ಲಾಸ್ ಶಿಫ್ಟ್ ಮಾಡೋದಾಗಲಿ, ಏನಾದರೂ ಕರೆಕ್ಷನ್ ಮಾಡೋದಾಗಲಿ ಮಾಡಿದರೆ ಮತ್ತೆ ಸರ್ಟಿಫೈ ಮಾಡಬೇಕಾಗಿರತ್ತೆ. ಇದರ ಬಗ್ಗೆ ಗಮನವಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ಡಾಟಾ ಸರ್ಟಿಫೈಡ್ ಕಂಪ್ಲೀಟ್ ಆಗಿರುತ್ತೆ. ಇವಾಗ ಗ್ರೀನ್ ಮಾರ್ಕಲ್ಲಿ ಡಾಟಾ ಸರ್ಟಿಫೈಡ್ ಅಂತ ಕಾಣಿಸುತ್ತೆ. ಇವಾಗ ನೀವು ಎನ್ರೋಲ್ಮೆಂಟ್ ಸಮರಿನ ಡೌನ್ಲೋಡ್ ಮಾಡ್ಕೋಬೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಧನ್ಯವಾದಗಳು.